ರೆಡಿ ಫೈನಲ್ ಪಂದ್ಯಾಟಕ್ಕೆ ಚಾಲನೆ. ಆರಂಭಿಕ ಚೆಂಡು ಸುಹೇಲನ ಉದರಿ ಪತನವನ್ನು ದಾಖಲಿಸಿದ ನಂಬಿಕೆಯ ಭರವಸೆ ಆಟಗಾರ ಸುಹೇಲ್ ಇವತ್ತಿನ ದಿನದಲ್ಲಿ ಫೈನಲ್ ಪಂದ್ಯಾಟದಲ್ಲಿ ಕೊಂಚ ಮಟ್ಟಿನ ದುಬಾರಿಯಾಗಿರುವ ಆಟಗಾರಿಕೆಯನ್ನು ಕಾಡ್ತಾ ಇದ್ದಾರೆ. ಅವರ ಬಲವಾದ ಸ್ಥಾನವನ್ನು ಪಡೆಯಲು ಮತ್ತೊಬ್ಬ ಅನುಭವಿ ಆಟಗಾರ ಹನೀಫಾ. ಬಹಳ ಸುಂದರ ರೀತಿಯ ಕ್ಷೇತ್ರಸ್ಥಳೀಯರು ಮಾಡ್ತಾ ಇದ್ದಾರೆ. ರಫೀಕ್ ಇವರ ಮುಖ್ಯದ ಬಗ್ಗೆ ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣಿಗರಾಯ್ಕೊಳ್ತಾ ಇದ್ದಾರೆ. सुंदर रीति ಉತ್ತರಿ ಪತನವನ್ನು ದಾಖಲಿಸಿದ್ರೆ ಕೊಂಚ ಮಟ್ಟಿನ ಯಶಸ್ವಿನ ಎಸ್ತುಗಾರಿಕೆ ನಡೆಸಿದ್ರು ಜೀವನ. ಬಹಳಷ್ಟು ಅನುಭವಿ ಕಾಣುತ್ತಿಗೆ ಎಸ್ತುಗಾರಿಕೆ. ಮತ್ತೆ ಬೌಂಡರಿಗಳು ಬರ್ತಾ ಇದೆ. ನಾಲ್ಕೋಟದ ಹೆಚ್ಚುವರಿಯನ್ನ ಕಾಡ್ತಾ ಇದೆ. ನಾಲ್ಕೋಟದ ಹೆಚ್ಚುವರಿಯನ್ನ ಕಳ್ಕೊಂಡ್ರೆ ಖಾತೆ ಯಾರ ಬಾಲಿ. ವೇದಿಕೆಯ ಎದುರು ಭಾಗದಲ್ಲಿ ಕೂತಂತ 4 ತ್ರಿಮೂರ್ತಿಗಳು ಮತ್ತೆ ಉತ್ತಮ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಕೊನೆಗೆ ಬಂದಿಸ್ತ ಬಾಕಿ ಉಳಿತಾ ಇದೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರೆ ಓವರ್ ಮುಕ್ತಾಯವನ್ನ ಕಾಡ್ತಾ ಇದೆ. ಮುಕ್ತಾಯ ಕಡತ ಮೊದಲ ಓವರ್ಗೆ ತಡೆದು ಮೊತ್ತ ಕೇವಲ 4 ಓಟವನ್ನು ಮಾತ್ರ ಲಭಿಸ್ತಾ ಇದ್ದಾರೆ. ಪ್ರಾರಂಭಿಕ 2 ಉದರಿಗಳನ್ನು ಕೂಡ ಜೀವನ ಪಡ್ಕೊಳ್ತಾ ಇದ್ದಾರೆ. ಒತ್ತಡೆ ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಆರೀಫಾ ಅಣ್ಣ ತಮ್ಮಂದಿರ ಆಟ. ಎಸ್ತುಗಾರಿಕೆ ಭಾಗದಲ್ಲಿ ಅಣ್ಣ
ದಾಂಡಿಗ ತರದಲ್ಲಿ ತಮ್ಮ ಮತ್ತೆ ತಮ್ಮರಿಂದ ಬೌಂಡರಿಗಳು ಬರ್ತಾ ಇದೆ. ನಸೀರನ ಮುಖ್ಯವಾಗಿ ಮೊದಲ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಈ ಮೂಲಕವಾಗಿ 4 ಓಟದ ಹೆಚ್ಚುವರಿಯೊಂದಿಗೆ ತಡೆದ ಮೊತ್ತ 8ಕ್ಕೆ ದಾಖಲಾಗ್ತಾ ಇದೆ. ಬಹಳ ಸುಂದರ ರೀತಿಯ ಶ್ರೇಷ್ಠ ಮಟ್ಟಿನ ಕ್ಷೇತ್ರಕ್ಷಣಿಗೆ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಮಾತ್ರ ಅವಕಾಶವನ್ನ ಮಾಡ್ತಾ ಕಳೆದ ಮೊತ್ತ 9. ಅಗಲವಾದ ತೀರ್ಪುಗಾರರಿಂದ ವೈಡ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ. ತಡೆದ ಮೊತ್ತ 10 ಓಟವನ್ನು ದಾಖಲಿಸ್ತಾ ಇದೆ. ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿಗಳು ಬರ್ತಾ ಇದೆ. 4 ಓಟದ ಹೆಚ್ಚುವರಿ ಕೂಡ ಕಾಡ್ತಾ ಇದೆ. ತಡೆದ ಮೊತ್ತ 14 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಸುಂದರ ರೀತಿಯ ಕೇವಲ ಓಟಗಳಿಗೆ ಅವಕಾಶವನ್ನ ಮಾಡ್ತಾ ಇಲ್ಲ. ಕೇವಲ ಚುಕ್ಕಿಯಸ್ತುಗಳು ಮಾತ್ರ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮಾತ್ರ ಸುಂದರ ರೀತಿಯ ಓಟಗಳಿಗೆ ಅವಕಾಶವನ್ನ ಮಾಡ್ತಾ ಇಲ್ಲ. ಕೊನೆಯ ಒಂದಷ್ಟು ಬಾಕಿ ಉಳಿತಾ ಇದೆ. ಮತ್ತೆ ವೈಡ್ ಬಾಲ್ ಎಂಬ ಸೂಚನೆಗಳು ಕಾಡ್ತಾ ಇದೆ. ತನ್ನ ಮೊತ್ತ 15. ಮತ್ತೆ ಆಗಲೇ ಬಾದಿಗೆ ತೀರ್ಪುಗಾರ ವಿರುದ್ಧ ವೈಡ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ. ಮತ್ತೆ ಉದರಿಗಳ ಪತನವನ್ನು ದಾಖಲಿಸ್ತಾ ಇದ್ದಾರೆ. ಇಮ್ರಾನ್ ಕೂಡ ಉದರಿ ಪತನವನ್ನು ದಾಖಲಿಸ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಜೀವನ್, ತೃತೀಯ ಒಬ್ಬರ ಎಸ್ಗಾರಿಕೆ ಭಾಗದಲ್ಲಿ ಶೈಕಿ ಭಾಗದಲ್ಲಿ ನಸೀರ್. ಮತ್ತು ಸುಂದರ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಅಂಕಿಪಟ್ಟಿಯಲ್ಲಿ ಕೇವಲ ಚಿಕ್ಕಿ ಡಾಟೆಡ್ ಮಾತ್ರ ಸೇರ್ಪಡೆಯನ್ನು ಕಂಡುಕೊಂಡು ತಡೆದ ಮೊತ್ತ 16ಕ್ಕೆ ದಾಖಲೆ ಆಗ್ತಾ ಇದೆ. ಮತ್ತು ಸುಂದರ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಶರತ್ ಕೊಂಚ ಮಟ್ಟಿನ ಯಶಸ್ವಿನ ಕ್ಷೇತ್ರಕ್ಷಣಿಯನ್ನು ಮಾಡ್ತಾ ಇದ್ದಾರೆ. ಕೊನೆಯ 4 ಎಸ್ತುಗಳು ಬಾಕಿ ಬಿಡುತ್ತಾ ಇದೆ.
ಬೌಂಡರಿಗಳು ದಾಖಲಾಗ್ತಾ ಇದೆ. ತನ್ಮೂಲಕವಾಗಿ 4 ಹೊಡೆದ ಹೆಚ್ಚುವರಿಯನ್ನು ಕಾಡ್ತಾ ಇದೆ. ಮತ್ತೆ ಉತ್ತರಿಗಳ ಪತನವನ್ನು ದಾಖಲಿಸ್ತಾ ಇದ್ದಾರೆ. ತಡೆದು ಮೊತ್ತ 20ಕ್ಕೆ ಸ್ಥಗಿತವನ್ನು ಕಾಡ್ತಾ ಇದೆ. ಮತ್ತೆ ಅಣ್ಣ ತಮ್ಮ ಎಸ್ಗಾರಿಕೆ ಭಾಗದಲ್ಲಿ ತಮ್ಮ, ದಾಂಡಿಗ ತರದಲ್ಲಿ ಅಣ್ಣ. ಜೀವನ್ ಕಾರ್ತಿಕ ಮಾತು ಸುಂದರ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇದೆ. ಬಹಳಷ್ಟು ಯಶಸ್ವಿನ ಎಸ್ಗಾರಿಕೆ ನಡೆಸಿಕೊಳ್ತಾ ಇದೆ. ಮಾತೆ ಸುಂದರ ರೀತಿಯ ಓವರ್ ಮುಕ್ತಾಯವನ್ನ ಕಾಡ್ತಾ ಇದೆ. ಮುಕ್ತಾಯ ಕಡತ ಪ್ರೀತಿಯ ಓವರ್ಗೆ ತಡೆದ ಬತ್ತ 20 ಓಟದಲ್ಲಿ ಸ್ಥಗಿತವನ್ನ ಕಾಡ್ತಾ ಇದೆ. ಇದು ಕೇವಲ 1 ಓವರ್ಗಳು ಬಾಕಿ ಉಳಿತಾ ಇದೆ. ಚರ್ಚೆ ಸಮಾಲೋಚನೆಯೊಂದಿಗೆ ಎಸ್ಗಾರಿಕೆ ಭಾಗದ ಸಮೀರ್ ಇವರ ಪರಿಚಯವನ್ನ ಮಾಡ್ತಾ ಇದ್ದೇವೆ. ಹೊಡೆತವನ್ನು ದಾಖಲಿಸಿದ್ರು. 4 ಹೊಡೆದು ಹೆಚ್ಚುವರಿಯನ್ನು ಕಾಡ್ತಾ ಇದೆ. ತಡೆದ ಮೊತ್ತ 24ಕ್ಕೆ ದಾಖಲಾಗ್ತಾ ಇದೆ. ರೀತಿಯ ಹೊಡೆತ ಬೌಂಡರಿಗಳು ಮಾಡ್ತಾ ಇದೆ. ತಡೆದ ಮೊತ್ತ 28ಕ್ಕೆ ದಾಖಲಾಗ್ತಾ ಇದೆ. ಮತ್ತೆ ಓಟುಗೋಲಿಗೆ ಮಾತ್ರ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಕಳೆದ ಮೊತ್ತ 29ಕ್ಕೆ ದಾಖಲಾಗ್ತಾ ಇದ್ದಾರೆ. ಕೊನೆಯ 3 ರಸ್ತೆಗಳು ಬಾಕಿ ಉಳಿತಾ ಇದೆ. ಕೊನೆಯ 2 ರಸ್ತೆಗಳು ಬಾಕಿ ಉಳಿತಾ ಇದೆ.
ಮತ್ತೆ ಉತ್ತಮ ರೀತಿಯ ಹೊಡೆತ, ಬೌಂಡರಿಗಳು ಬರ್ತಾ ಇದೆ. ತಡಬತ್ತ 34 ಓಟವನ್ನು ಲಭಿಸ್ತಾ ಇದ್ದಾರೆ. ಕೊನೆಯ ಒಂದೆಸ್ತಗಳು ಬಾಕಿ ಬೀಳ್ತಾ ಇದೆ. ಸಮೀರ್ ಕೊಂಚ ಮಟ್ಟಿನ ದುಬಾರಿಯಾಗಿರುವಂತಹ ಎಸ್ಗಾರಿಕೆ ನಡೆಸಿಕೊಳ್ತಾ ಇದೆ. ಕೊನೆಯ ಒಂದೆಸ್ತು ಬಾಕಿ ಬೀಳ್ತಾ ಇದೆ. ಸಖತ ಕೊನೆಗೆ ಚೆಂಡು ಬೌಂಡರಿಗಳ ಪತನ ಬರ ದಾಖಲಿಸ್ತಾ ಇದ್ದಾರೆ. ಪಂದ್ಯಾಟ ಜಯಿಸಬೇಕಾದ್ರೆ 24 ಎಸೆತ 35 ಓಟದ ಅವಶ್ಯಕತೆಯನ್ನು ಕಾಡ್ತಾ ಇದೆ. ವ್ಯವಸ್ಥೆ ಮಾಡ್ತಾನೆ. ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಸಮೀರ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಜೀವನ, ಎಸೆಗಾರಿಕೆ ವಿಭಾಗದಲ್ಲಿ ಸುಹೇಲ. ಮತ್ತೆ ಅಣ್ಣ ತಮ್ಮಂದಿರ ಆಟಕ್ಕೆ ಮನವಿ. ಸುಹೇಲ ಬಾಣವನ್ನು ಎದುರಿಸಲು ಸಮೀರನು ರೆಡಿಯಾಗಿದ್ದಾನೆ. ಯಾವ ರೀತಿಯ ಎದುರಾಳಿಯಾಗಿ ಇವತ್ತು ಸುಹೇಲ್ ಯಾವ ಬಾಣವನ್ನು ಬಿಟ್ಟರು ಸಮೀರಿನ ಹೊಡೆತಗಳು ಬರುತ್ತೆ. ಎಸಗದ ಆರಂಭಿಕ ಚೆಂಡು ಬಾಣ ಸ್ವಲ್ಪ ಮೇಲ್ಭಾಗಕ್ಕೆ ದಾಖಲಿಸ್ತಾ ಇದೆ. ತಿಗಲೆಯ ಮೇಲೆ ಬಾಣ ಹೋಗ್ತಾ ಇದೆ. ದ್ವಿತೀಯ ಚೆಂಡು ಸಮೀರನ ಉದರಿ ಪತನ ಬರ ದಾಖಲಿಸ್ತಾ ಇದೆ. ಕೊಂಚ ಮಟ್ಟಿನ ಯಶಸ್ವಿನ ಎಸೆಗಾರಿಕೆಯನ್ನ ಸುಹೇಲ್ ನಡೆಸಿಕೊಳ್ತಾ ಇದ್ದಾರೆ. ಅಣ್ಣ ತಮ್ಮಂದಿರಲ್ಲಿ 5 ಜೋಡಿಗಳು ಕಾಡ್ತಾರೆ ಇಲ್ಲಿ. ಒಂದು ಸುಹೇಲ, ಸಮೀರ, ಅದೇ ರೀತಿ ಜಹೀರ, ಇಮ್ರಾನ್, ಅದೇ ರೀತಿ ಜೀವನ್, ಕಾರ್ತಿಕ್, ಆರೀಫ್, ಅದೇ ರೀತಿ ನಜೀರ್, ಇಕ್ಬಾಲ್ ಮತ್ತೆ ಆಸಿಫ್. ನಂಗೆಂತಲ್ಲ 5 ಜೋಡಿಗಳು ಕಾಡ್ತಿದ್ದಂದ್ರಲ್ಲ, ನಾನು ಒಬ್ಬನೇ ಬಿಟ್ಬಿಟ್ರೆ ಕಂಡೆ. 5 ಜೋಡಿಗಳು ಕಾಡ್ತಿದ್ರು. ಬಹಳಷ್ಟು ಯಶಸ್ವಿನ ದಾಟಿಗತನವನ್ನು ಮಾಡಿದ್ರು ಸುಹೇಲ್. ಕೊಂಚ ಮಟ್ಟಿನ
ಗಲಿಬಿಲಿಯನ್ನು ಮಾಡ್ತಾ ಇದ್ದಾರೆ. ಜೋಡಿ ನಂಗೆ ಎಣಿಸಿದೆ 5 ಜೋಡಿ. ಒಂದು ಸುಂದರಿತ ಕ್ಷೇತ್ರ ರಕ್ಷಣೆ. ಓವರ್ ಮುಕ್ತಾಯ. ಸಂಖ್ಯೆ ಬಂದು ತಂಡದ ಮೊತ್ತ 3ಕ್ಕೆ ದಾಖಲಾಗ್ತಾ ಇದೆ. ನೀವು ಹೇಳಿದ ಮೇಲೆ ಇನ್ನು ಯಸ್ಗಾರಿಕೆ ಭಾಗದಲ್ಲಿ ಅನಿತ್, ಶೈಕಿ ಭಾಗದಲ್ಲಿ ಶರತ್. ಸಖತ್ ಆರೋಪಿಕ ಚೆಂಡು ಬಲವಾದ ಮನವಿಯನ್ನು ಮಾಡ್ತಾ ಇದ್ದಾರೆ. ಉದ್ದರಿ ಪತರವನ್ನು ದಾಖಲಿಸ್ತಾ ಇದ್ದಾರೆ. ಶರತ್ನ ಉದ್ದರಿ ಪತರವನ್ನು ದಾಖಲಿಸ್ತಾ ಇದೆ. ತೀರ್ಪುಗಾರ ತೀರ್ಮಾನವೇ ಅಂತಿಮ. ತೀರ್ಪುಗಾರ ನೀಡಿದ ತೀರ್ಮಾನವೇ ಅಂತಿಮ. ಚರ್ಚಾಸ್ಪದಗಳಿಗೆ ಯಾವುದೇ ರೀತಿಯ ಅವಕಾಶವನ್ನು ನೀಡ್ತಾ ಇಲ್ಲ. बात है की बात रफीका ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ವೋಟ್ಗಳಿಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ವೋಟ್ ಬೋರ್ಡ್ ಹೆಚ್ಚುವರಿ ಅವರಿಗೆ 4ಕ್ಕೆ ದಾಖಲಾಗ್ತಾ ಇದೆ. ಹರಿಪ್ರಸಾದ್ ಶೈಲಿಯ ಹರಿಪ್ರಸನ್ನ ಶೈಲಿ ಎಸ್ತಗಾರ ಹನೀಫ ವಿರುದ್ಧ ಹೊಡೆತವನ್ನು ದಾಖಲಿಸಿದ್ರು. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರಜ್ಞರ ಜಹೀರ್ ನಡೆಸಿಕೊಳ್ತಾ ಇದ್ದಾರೆ. ಮತ್ತೆ ಉತ್ತರಿಗಳ ಪತನಗಳು ಲಭಿಸ್ತಾ ಇದೆ. ನಂಬಿಕೆಯ ಭರವಸೆ ಆಟಗಾರರು ಸಾಧ್ಯದ ಪರಿಸ್ಥಿತಿಯಲ್ಲಿ ಪೆವಿಲಿಯನ್ ಸಾಕ್ತಾ ಇದ್ದಾರೆ. बहुत ही सुंदर रीति है इसका. तर्द बता इनो
29 ಓಟವನ್ನು ದಾಖಲಿಸಬೇಕಾಗುತ್ತೆ. ಇನ್ನು ಕೂಡ 2 ಎಸೆತಗಳು ಬಾಕಿ ಉಳಿತಾ ಇದೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ. ಉತ್ತಮ ರೀತಿಯ ಹೊಡೆತ, ಬೌಂಡರಿಗಳು ಬರ್ತಾ ಇದೆ. 4 ಹೊಡೆದ ಹೆಚ್ಚು ಬದಿಯವರಿಗೆ ತಂಡಬದ್ಧ 10 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಉಳಿದಂತ 13 ಎಸೆತ 25 ಓಟದ ಅವಶ್ಯಕತೆ. ಕೊನೆಗೆ 1 ಎಸೆತ ಬಾಕಿ ಉಳಿತಾ ಇದೆ. ಓವರ್ ಮುಕ್ತಾಯ ಬದ ಕಾಡ್ತಾ ಇದೆ. ಮುಕ್ತಾಯ ಕಡತ ದ್ವಿತೀಯ ಓವರ್ಗೆ ತಡೆದ ಬತ್ತ 10 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಉಳಿದಂತ 12 ಎಸೆತ 25 ಓಟದ ಅವಶ್ಯಕತೆ. ಹನ್ನೆರಡು 25 ಓಟದ ಅವಶ್ಯಕತೆ. ಬಹಳ ಸುಂದರ ಕ್ಯಾಚ್ ಅನ್ನ ಪಡೆಯುವ ಯಶಸ್ವನ್ನ ಕಾಡ್ತಾ ಇಲ್ಲ ಗುಡ್ ಟ್ರೈ ಯಶಸ್ವಿನ ಆಟಗಾರರು. ಇನ್ನು ಉಳಿದಂತ 11 ಎಸೆತ 24 ಓಟದ ಅವಶ್ಯಕತೆ. 12ಕ್ಕೆ 24. ಸುಂದರ ರೀತಿಯ ಹೊಡೆತ, ಬೌಂಡರಿಗಳು ಬರ್ತಾ ಇದೆ. 4 ಹೊಡೆದ ಹೆಚ್ಚು ಬಾರಿ ಅದಕ್ಕೆ ತಡೆದ ಬಂತ 15ಕ್ಕೆ ದಾಖಲೆ ಆಗ್ತಾ ಇದೆ. ಇದು ಕೂಡ 4 ಎಸೆತಗಳು ಬಾಕಿ ಉಳಿತಾ ಇದೆ. 20 ಓಟದ ಅವಶ್ಯಕತೆಗೆ ಕಾಟ 10 ಎಸೆತ 20 ಓಟವನ್ನು ದಾಖಲಿಸಬೇಕಾಗತ್ತೆ. ಮೂಲಕವಾಗಿ ಹೋದರಿಗಳ ಪತನವರ ದಾಖಲಿಸ್ತಾ ಇದ್ದಾರೆ. ರಫೀಕ್ ನ ಇನ್ನಿಂಗ್ಸ್ ಮುಕ್ತಾಯವನ್ನ ಕಾಡ್ತಾ ಇದೆ. 9 ಎಸೆತದ ಮುಂದೆ 20 ಓಟದ ಅವಶ್ಯಕತೆ. ಮತ್ತೆ ವೈಫಲ್ಯತೆಯನ್ನು ಕಾಡ್ತಾ ಇದೆ. 4 ಹೊಡೆದ ಹೆಚ್ಚುವರಿಯೊಂದಿಗೆ ತಡೆದ ಬತ್ತ 19ಕ್ಕೆ ದಾಖಲೆ ಆಗ್ತಾ ಇದೆ. ಉಳಿದಂತ 8 ಎಸೆತದ ಮುಂದೆ 4 ಬೌಂಡರಿಯ ಅವಶ್ಯಕತೆ. 16 ಓಟವನ್ನು ದಾಖಲಿಸಬೇಕಾಗತ್ತೆ. ಸುಂದರ ರೀತಿಯ ಆಟ.
ಮತ್ತೆ ಉತ್ತಮ ರೀತಿಯ ಓಟುಗಳಿಗೆ ಅವಕಾಶವನ್ನ ಮಾಡ್ತಾ ಇಲ್ಲ. ಇನ್ನು ಉಳಿದಂತ ರಿಸ್ತದ ಮುಂದೆ 15 ಓಟದ ಅವಶ್ಯಕತೆ. ರಿಸೆತ 15 ಓಟದ ಅವಶ್ಯಕತೆ. ಕೇವಲ 4 ಬೌಂಡರಿಯ ಪಂದ್ಯಾಟ ಸಾಗ್ತದೆ ರಿಸ್ತದ ಮುಂದೆ. ರಿಸೆತ 15 ಓಟದ ಅವಶ್ಯಕತೆ. ಮತ್ತೆ ಬೌಂಡರಿಗಳು ದಾಖಲೆ ಆಗ್ತಾ ಇದೆ. 4 ಓಟದ ಹೆಚ್ಚುವರಿಯ ಕಾಟ, 4 ಓಟದ ಹೆಚ್ಚುವರಿಯೊಂದಿಗೆ ತಂಡದ ಮೊತ್ತ 24ಕ್ಕೆ ದಾಖಲಾಗ್ತಾ ಇದೆ. ಮತ್ತು ಸುಂದರ ರೀತಿಯ ಓಟುಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. 4 ಎಸೆದ ಮುಂದೆ 11 ಓಟದ ಅವಶ್ಯಕತೆ. ಕೇವಲ 3 ಬೌಂಡರಿಯ ಆಟ. ಮತ್ತು ಸುಂದರ ರೀತಿಯ ಓಟುಗಳಿಗೆ ಅವಕಾಶವನ್ನ ಮಾಡ್ತಾ ಇಲ್ಲ ಜಹೀರಾ. ಉಳಿದ 3 ರಸ್ತೆಗಳ ಮುಂದೆ 11 ಓಟದ ಅವಶ್ಯಕತೆಯನ್ನು ಕಾಡ್ತಾ ಇದೆ. 3ಕ್ಕೆ 11. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಎರಡು ಎಸೆದ ಮುಂದೆ 7 ಓಟದ ಅವಶ್ಯಕತೆ. ಮತ್ತೆ ಸುಂದರ ರೀತಿಯ ಓಟುಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ ಜಹೀರಾ. ಕೊನೆಗೆ ಮಧ್ಯಸ್ಥ ಬಾಕಿ ಉಳಿತಾ ಇದೆ. ದಿನದ ಫೈನಲ್ ಅಲ್ಲಿ ಜುಲ್ಫಾ ಮಣಿಪುರ ಜಯಿಸ್ತಾ ಇದೆ. ಬಹಳಷ್ಟು ಯಶಸ್ವಿ ಆಟಗಾರಿಕೆ ಆಡಿದಂತ ಜುಲ್ಫಾ ಮಣಿಪುರ ಇವತ್ತಿನ ದಿನದಲ್ಲಿ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನ ಮ್ಯಾಚ್ ಫಿಕ್ಸಿಂಗ್ ಮಣಿಪುರ ಜಯಿಸ್ತಾ ಇದೆ.
ಅದು ತೆಗಿಬೇಕು. इंसान भाई टिकट आला स्टील ಒಂಚೂರು ಪತ್ತಲ ಹಸನ ಹೊಸನ ಎಲ್ಲಿಂದ ಇಲ್ಲಿ ಬರಬೇಕು. ಹಸನ ಹೊಸನ ಹಂಪು ಎಲ್ಲಿದ್ದರೆ ವೇದಿಕೆ ಬರಬೇಕು. ಮೆಲ್ಲ ಮೆಲ್ಲ ಕಾಲ್ ಗಾಯ ಮೆಲ್ಲಲ್ಲ ಎಣಿಕೋರು ಅಂತ ಸ್ಟೆಪ್ ಹಿಡಿದಲ್ಲ ಸ್ಟೆಪ್ ಎಣಿಕೋರಲ್ಲ ಇಪ್ಪು